ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೆಇನ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವೇ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಕೆಇ ಅಂತ ಸರ್ಚ್ ಮಾಡಿ. ಕೆಇ ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡಾಗ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ. ಇಲ್ಲಿದೆ ನೋಡಿ, ಇತ್ತೀಚಿನ ಪ್ರಕಟಣೆಗಳಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ UGCET ಕೃಷಿ ಪ್ರಾಯೋಗಿಕ ಪರೀಕ್ಷೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗುತ್ತೆ. UGCETದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ರಿಜಿಸ್ಟರ್ ನಂಬರು, ಆ ಒಂದು ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಬೇಕು. ಅದಾದ ನಂತರ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಏನು ಇಟ್ಟಿರ್ತಾರೆ ನೀವು ಅದು ನಿಮ್ಗೆ ನೆನಪಿರಬೇಕು. ನೆನಪಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಮಾಡೋದಕ್ಕೆ ಅವಕಾಶ ಇದೆ ನಿಮಗೆ. ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ಗೆ ಅವಕಾಶ ಇದೆ. ಪಾಸ್ವರ್ಡ್ ಇಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಮೊಬೈಲ್ಗೆ OTP ಬರುತ್ತೆ, ಮತ್ತು ನೀವು ಪಾಸ್ವರ್ಡನ್ನು ಇಟ್ಕೋಬೋದು ನೀವು. ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಕೆಳಗಡೆ ಲಾಗಿನ್ ಯೂಸಿಂಗ್ OTP ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೆಕ್ಸ್ಟ್ ಪೇಜ್ ಇನ್ನೊಂದು ಲಾಗಿನ್ ಆಗುತ್ತೆ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ PUC ಎಕ್ಸಾಮ್ ಆದ ನಂತರ ಅಪ್ಡೇಟ್ ಮಾಡೋಕ್ಕೆ ಕೇಳ್ತಾ ಇದೆ ಅದು. ಹಾಗಾಗಿ ನಿಮ್ಮ ಒಂದು ಡಾಟಾ ಬೇಚ್ ಆಗಬೇಕಲ್ಲ, ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತ ಅನ್ನೋದಕ್ಕೋಸ್ಕರ ಈ ಒಂದು PUC ರಿಜಿಸ್ಟ್ರೇಷನ್ ನಂಬರನ್ನು ಅಪ್ಡೇಟ್ ಮಾಡೋದು ಮ್ಯಾಂಡೇಟರಿ ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀ ಇನ್ಸ್ಟಿಟ್ಯೂಟ್ ಎಜುಕೇಷನ್ ಬೋರ್ಡು, ಅದು ಬೋರ್ಡು PUC ಬೋರ್ಡು ಸೆಲೆಕ್ಟ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. 2 ಸಲ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. 2 ಸಲ ಹಾಕಿದ ನಂತರ ಮತ್ತೆ ನಿಮಗೆ ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತೆ. ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರು ಅಪ್ಡೇಟ್ ಆಗುತ್ತೆ. ಅಂದರೆ ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ, ಎಷ್ಟು ಪೇಪರ್ ಬ್ಯಾಕ್ ಆಗಿದೆ ಅಂತ ಅದು ಅಪ್ಡೇಟ್ ತೊಗೊಳುತ್ತೆ KE ವೆಬ್ಸೈಟ್ನಲ್ಲಿ. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಅಪ್ಡೇಟ್ ಈ ರೀತಿ ಬರುತ್ತೆ, ಸಕ್ಸಸ್ಫುಲಿ ಅಂತ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಡೌನ್ಲೋಡ್ ಆಲ್ ಟಿಕೆಟ್ ಅಂತ. ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡನ್ನು ಮಾಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಎರರ್ ಬರ್ತಾ ಇದ್ದರೆ, ಏನಾದರೂ ಗೊತ್ತಾಗಿಲ್ಲ, ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.